ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋದಾಗ ಅಪ್ಪಿತಪ್ಪಿ ಈ ತಪ್ಪು ಮಾಡಬೇಡಿ. ಯಲ್ಲಮ್ಮನ ದರ್ಶನಕ್ಕೂ ಮುನ್ನ ಜೋಗುಳಬಾವಿಗೆ ಯಾಕೆ ಹೋಗಬೇಕು? ಈ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಸವದತ್ತಿ ಯಲ್ಲಮ್ಮ ದೇವಿಯ ಭಕ್ತರಾಗಿದ್ರೆ ಉದೋ ಉದೋ ಯಲ್ಲಮ್ಮ ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸವದತ್ತಿ ಎಂದಾಕ್ಷಣ ಮನಸ್ಸಿಗೆ ಬರೋದೇ ಸವದತ್ತಿ ಯಲ್ಲಮ್ಮ. ಸವದತ್ತಿ ಯಲ್ಲಮ್ಮ ತಾಯಿಯನ್ನ ಏಳುಕೊಳ್ಳದ ಯಲ್ಲಮ್ಮ, ರೇಣುಕಾ ಯಲ್ಲಮ್ಮ ಅಂತಲೂ ಕರೆಯಲಾಗುತ್ತೆ. ಜಗನ್ಮಾತೆ ರೇಣುಕಾ ಯಲ್ಲಮ್ಮ ದೇವಿಯು ಎಲ್ಲ ಭಕ್ತರ ಮಾತೆಯಾಗಿ ಎಲ್ಲರಿಗೆ ಅಮ್ಮನಾಗಿದ್ರಿಂದ ಎಲ್ಲರ ಅಮ್ಮ ಯಲ್ಲಮ್ಮ ಆಗಿದ್ದಾಳೆ. ದಕ್ಷಿಣ ಭಾರತದ ಪ್ರಮುಖ ಶಕ್ತಿ ಕೇಂದ್ರವಾಗಿ, ಭಕ್ತರ ಆರಾಧ್ಯ ದೇವಿಯಾಗಿ, ಭಕ್ತರ ಕಾಮಧೇನುವಾಗಿ ಇಷ್ಟಾರ್ಥ ಸಿದ್ಧಿಗಳನ್ನು ಕರುಣಿಸುವ ತಾಯಿಯಾಗಿದ್ದಾಳೆ. ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣವೇ ಈ ಸವದತ್ತಿ ಯಲ್ಲಮ್ಮನ ಗುಡ್ಡ. ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದಿಂದ ಕೇವಲ 5 ಕಿಲೋಮೀಟರ್ ದೂರದ ರಾಮಲಿಂಗ ಬೆಟ್ಟ ಗುಡ್ಡಗಳ ನಡುವೆ ನೆಲೆಸಿದ್ದಾಳೆ ಯಲ್ಲಮ್ಮ ದೇವಿ. ಭಾರತದಾದ್ಯಂತ ರೇಣುಕಾದೇವಿಗೆ ಭಕ್ತರಿದ್ದಾರೆ. ಸವದತ್ತಿಯನ್ನ ಈ ಹಿಂದೆ ಸವದ್ವತಿ ಅಂತ ಕರೆಯಲಾಗ್ತಾಗಿತ್ತು. ಇದು ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಳೆಯ ಊರಾಗಿದೆ. ಹಳದಿ ಬಣ್ಣದ ಅರಿಶಿಣದ ಭಂಡಾರ ಯಲ್ಲಮ್ಮನಿಗೆ ತುಂಬಾ ಪ್ರೀತಿ. ಇದೇ ಕಾರಣಕ್ಕೆ ಸವದತ್ತಿ ಗುಡ್ಡಕ್ಕೆ ಬರುವ ಎಲ್ಲ ಭಕ್ತರು ಭಂಡಾರವನ್ನ ಹಣೆಗೆ ಬಳೆದುಕೊಂಡು ಬರ್ತಾರೆ. ಇದನ್ನ ಪ್ರಸಾದದಂತೆ ಇಲ್ಲಿ ಬರುವ ಎಲ್ಲರಿಗೂ ನೀಡಲಾಗತ್ತೆ. ಹೆಚ್ಚಾಗಿ ಭಕ್ತರು ಸವದತ್ತಿಗೆ ಹೋದಾಗ ಕೇವಲ ಯಲ್ಲಮ್ಮನ ಗುಡ್ಡದಲ್ಲಿರುವ ರೇಣುಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆಶೀರ್ವಾದ ಪಡಿತಾರೆ. ಆದರೆ ಈ ತಪ್ಪನ್ನ ಮಾಡಬಾರದು ಅಂತ ಕೆಲವರಿಗೆ ಗೊತ್ತೇ ಇಲ್ಲ. ಯಲ್ಲಮ್ಮನ ಗುಡ್ಡದಲ್ಲಿರುವ ರೇಣುಕಾ ದೇವಸ್ಥಾನಕ್ಕೆ ಭೇಟಿ ಕೊಡುವ ಮೊದಲು ಅಲ್ಲಿರುವ ಕೇವಲ ಪವಿತ್ರ ಸ್ಥಾನಗಳಿಗೆ ಭೇಟಿ ಕೊಟ್ಟ ನಂತರವೇ ಕೊನೆಯದಾಗಿ ರೇಣುಕಾ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು. ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ನೇರವಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕು. ಆಗ ಮಾತ್ರ ದೇವಿಯ ಆಶೀರ್ವಾದ ಸಿಗತ್ತೆ ಎನ್ನುವುದು ಇಲ್ಲಿನ ಭಕ್ತ ಮಂಡಳಿಯ ನಂಬಿಕೆಯಾಗಿದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ರೇಣುಕಾ ದೇವಸ್ಥಾನಕ್ಕೆ ಭೇಟಿ ಕೊಡುವ ಮೊದಲು ಸವದತ್ತಿ ಹಾಗೂ ಯಲ್ಲಮ್ಮನ ಗುಡ್ಡದಲ್ಲಿ ನೀವು ಭೇಟಿ ಕೊಡಲೇಬೇಕಾದಂತಹ ಆ ಪ್ರಮುಖ ಕುತೂಹಲಕಾರಿ ನಿಗೂಢ ಸ್ಥಾನಗಳು ಯಾವುವು, ಅವುಗಳ ವಿಶೇಷತೆ ಏನು, ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಡುವ ಮೊದಲು ನಾವು ಮೊಟ್ಟ ಮೊದಲ ಬಾರಿಗೆ ಭೇಟಿ ಕೊಡಬೇಕಾದ ಜಾಗವೇ ಜೋಗುಳಬಾವಿ. ಸವದತ್ತಿ ಊರಿನ ಒಳಗೆ ಕೇವಲ 2 ರಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ಜೋಗುಳಬಾವಿ ಕಾಣಸಿಗತ್ತೆ. ಇಲ್ಲಿಂದ ನಿಮ್ಮ ತೀರ್ಥಯಾತ್ರೆ ಆರಂಭಗೊಳ್ಳತ್ತೆ. ಯಲ್ಲಮ್ಮನನ್ನ ಕಾಣಲು ಹೋಗೋದಕ್ಕಿಂತ ಮುಂಚೆ ಜೋಗುಳಬಾವಿ ಸತ್ಯವನ್ನ ನೀರನ್ನ ತಲೆ ಮೇಲೆ ಸಿಂಪಡಿಸಿಕೊಂಡ್ರೆ ರೋಗ ರುಜಿನಗಳು ಯಾವುದೂ ಬರೋದಿಲ್ಲ ಅನ್ನೋ ನಂಬಿಕೆ ಕೂಡ ಇದೆ. ಹಾಗೆಯೇ ಇದರಿಂದ ನೀವು ಮಡಿವಂತರಾಗ್ತೀರಿ ಎನ್ನುವ ಅಚಲ ನಂಬಿಕೆ ಇದೆ. ಜೋಗುಳಬಾವಿ ರೇಣುಕಾ ಸಾಗರದಿಂದ ಉಂಟಾದ ಒಂದು ಹೊಂಡವಾಗಿದೆ. ಜೋಗುಳಬಾವಿ ಕ್ಷೇತ್ರ ಗುಡ್ಡದ ಯಲ್ಲಮ್ಮನ ದರ್ಶನ ಪಡೆಯುವ ಮೊದಲು ನೀವು ಈ ಕ್ಷೇತ್ರದ ಇನ್ನೊಬ್ಬ ಆದಿದೇವತೆಯಾದಂತಹ ಜೋಗುಳಬಾವಿ ಸತ್ಯಮ್ಮನ ದೇವಿಯ ದರ್ಶನ ಪಡೆದುಕೊಳ್ಳಲೇಬೇಕು. ಅನಾದಿ ಕಾಲದಿಂದಲೂ ಭಕ್ತ ಸಮೂಹದಿಂದ ನಡೆದು ಬಂದಂತಹ ಈ ಒಂದು ಪದ್ಧತಿಯಾಗಿದೆ. ಲಕ್ಷಾಂತರ ಜನರು ಈ ಕ್ಷೇತ್ರದ ಜೋಗುಳಬಾವಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಸತ್ಯಮ್ಮನ ದರ್ಶನ ಪಡೆದು ಕೃಪಾ ಪಾತ್ರರಾಗಿ ನಂತರ ಯಲ್ಲಮ್ಮ ದೇವಿಯ ಕಡೆಗೆ ಸಾಗ್ತಾರೆ. ಹೀಗೆ ಸಾಗುವಾಗ ನಿಮಗೆ ಮುಂದೆ ಕಾಣಿಸುವುದೇ ಪವಿತ್ರ ಎಣ್ಣೆ ಹೊಂಡ. ಶ್ರೀ ಕ್ಷೇತ್ರದಲ್ಲಿ ಎಣ್ಣೆ ಹೊಂಡದ ನೀರಿಗೆ ವಿಶೇಷವಾದಂತಹ ಪಾವಿತ್ರತೆ ಇದೆ. ಗುಡ್ಡದ ಕಲ್ಲು ಹಾಗೂ ಹೊಂಡಗಳಲ್ಲಿ ಕಂದುಗಟ್ಟಲೆ ಹರಿದು ಬರುವಂತಹ ನೀರು ಪವಿತ್ರತೆ ಎಣ್ಣೆ ಹೊಂಡವನ್ನ ಸೇರತ್ತೆ. ಇಲ್ಲಿ ಅರಿಶಿನ ಹೊಂಡ ಮತ್ತು ಕುಂಕುಮ ಹೊಂಡಗಳು ಅಂತ 2 ಹೊಂಡಗಳು ಇವೆ. ಎಣ್ಣೆ ಹೊಂಡದಲ್ಲಿ ಹರಿದು ಬಂದ ನೀರು ಶುಭ್ರತೆಯಿಂದ ಕೂಡಿದ್ದು ಆ ನೀರಿನ ಪವಿತ್ರತೆ ಅಪಾರವಾಗಿದೆ. ಎಣ್ಣೆ ಹೊಂಡದಲ್ಲಿ ಸ್ನಾನ ಮಾಡುವುದೇ ಒಂದು ಪುಣ್ಯವೆಂದು ಪ್ರತೀತಿ ಕೂಡ ಇದೆ. ನವಿಲು ತೀರ್ಥ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕಂಬಿ ಗ್ರಾಮದ ಹತ್ತಿರ ಉದಯಿಸುವ ಮಲಪ್ರಭೆ ಉಕ್ಕಿ ಹರಿದು ಹೊಳೆಯಾಗಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹೊಣವಲ್ಲಿ ಹತ್ತಿರ ಅಂಡಲಾಗಿ ತಲುಪುತ್ತದೆ. ಈ ಬೆಟ್ಟದ ಮೇಲೆ ಕುಳಿತ 1000 ಗರಿಯ ಸುವರ್ಣ ನವಿಲು ಮಲಪ್ರಭೆಯನ್ನ ನೋಡಿ ನಗುತ್ತದೆ. ಮಲಪ್ರಭೆಯು ಅದರ ನಗುವಿನ ಕಾರಣ ಕೇಳ್ತಾಳೆ. ಗುಡ್ಡಕ್ಕೆ ಹೆದರಿ ತಾನು ಹರಿಯುವ ದಿಕ್ಕನ್ನ ಬದಲಾಯಿಸಿದ್ದಾಳೆ ಅಂತ ಆ ನವಿಲು ಆ ನದಿಯನ್ನ ಛೇದಿಸುತ್ತಂತೆ. ಇದರಿಂದ ಮಲಪ್ರಭೆಯು ಕೋಪಗೊಂಡು ಕಿಡಿಯಾಗಿ ಭರದಿಂದ ತನ್ನ ಅಲೆಗಳನ್ನ ಗುಡ್ಡಕ್ಕೆ ಅಪ್ಪಳಿಸಿದ್ದು ಗುಡ್ಡವು 2 ಹೋಳಾಗತ್ತೆ.
ಹಾಗೂ ಒಂದು ಕಂದಕ ನಿರ್ಮಾಣವಾಗತ್ತೆ. ಆ ಕಂದಕವನ್ನ ಇಂದು ನವಿಲು ಕಂದಕ ಅಂತ ಕರೆಯಲಾಗತ್ತೆ. ಇದು ಕಾಲಾಂತರದಲ್ಲಿ ನವಿಲು ತೀರ್ಥ ಅಂತ ಹೆಸರು ಪಡೆದಿದೆ. ಗುಡ್ಡದ ತಪ್ಪಲಿನಲ್ಲಿ ಚಂದದ ಯಲ್ಲಮ್ಮನ ಗುಡ್ಡ ದೇಗುಲವಿದ್ದು ಇದಕ್ಕೆ ಪರಶುರಾಮ ಮತ್ತು ಮಾತಂಗಿ ಗುಡ್ಡ ಅಂತ ಕರೆಯಲಾಗತ್ತೆ. ಆದರೆ ಯಲ್ಲಮ್ಮನ ಗುಡ್ಡ ಜಮದಗ್ನಿಯ ದೇವಸ್ಥಾನ ಮಾತ್ರ ಇಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಗುಡ್ಡದಲ್ಲಿ ನೆಲೆಸಿದೆ. ಇದಕ್ಕೆ ಕಾರಣ ಜಮದಗ್ನಿ ಮುನಿಯ ಸಿಟ್ಟು ಅಂತ ಹಲವರು ಅನಿಸಿಕೆಯನ್ನ ಪಟ್ಟಿದ್ದಾರೆ. ಇನ್ನು ರೇಣುಕಾ ಸಾಗರವು ನವಿಲು ತೀರ್ಥ ಅಣೆಕಟ್ಟಿನಿಂದ ರೂಪುಗೊಂಡ ಒಂದು ಮಹಾನ್ ಸಾಗರವಾಗಿದೆ. ಇದು ಮಲಪ್ರಭೆ ನದಿಯ ಅದ್ಭುತ ಜಲಾಶಯವಾಗಿದೆ. ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿರುವ ಪ್ರಸಿದ್ಧ ರೇಣುಕಾ ಯಲ್ಲಮ್ಮ ದೇವಸ್ಥಾನದಿಂದ ಈ ಸಾಗರಕ್ಕೆ ಈ ಹೆಸರು ಬಂತು ಅಂತ ಹೇಳಲಾಗತ್ತೆ. ಇನ್ನು ಪರಶುರಾಮ ದೇವಸ್ಥಾನ ಸವದತ್ತಿಯ ಸಮೀಪದಲ್ಲಿರುವ ಸವಲಗುಡ್ಡ, ನವಿಲು ತೀರ್ಥ ಗುಡ್ಡ, ಮಾದಗುಡ್ಡ, ಮೊಳವಳ್ಳಿ ಗುಡ್ಡ, ಸವದತ್ತಿ ಗುಡ್ಡ, ಯಲ್ಲಮ್ಮನ ಗುಡ್ಡ ಹಾಗೂ ಪರಶುರಾಮ ಗುಡ್ಡ ಎಂಬ 7 ಗುಡ್ಡಗಳು ಇವೆ. ಇಲ್ಲೆಲ್ಲ ತಾಯಿ ಯಲ್ಲಮ್ಮ ದೇವಿ ಸಂಚರಿಸುತ್ತಾಳಂತೆ. ಅರಿಶಿನವನ್ನ ಯಲ್ಲಮ್ಮ ತಾಯಿಗೆ ಹಾರಿಸುವುದು ಇಲ್ಲಿ ಮುಖ್ಯ ಸೇವೆಯಾಗಿದೆ. ಜಾತ್ರೆಯ ಸಂದರ್ಭದಲ್ಲಿ ಭಕ್ತಾದಿಗಳು ಗುಡಿಯ ಮೇಲೆ ಹಳದಿ ಬಣ್ಣವನ್ನ ಎರಚುತ್ತಾರೆ. ಮಕ್ಕಳಾಗದೇ ಇರುವವರು ಇಲ್ಲಿ ಜೋಗಳ ಬಾವಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಪರಶುರಾಮನ ತೊಟ್ಟಿಲು ಪೂಜೆ ಮಾಡ್ತಾರೆ. ಇದರಿಂದ ಸಂತಾನ ಭಾಗ್ಯ ದೊರೆಯುತ್ತೆ ಎನ್ನುವ ನಂಬಿಕೆ ಕೂಡ ಇಲ್ಲಿನ ಭಕ್ತ ಮಂಡಳಿಯಲ್ಲಿ ಇದೆ. ಹೀಗೆ ಈ ಎಲ್ಲಾ ಸ್ಥಳಗಳನ್ನ ಭೇಟಿ ಮಾಡಿದ ನಂತರ ಕೊನೆಗೆ ಯಲ್ಲಮ್ಮ ದೇವಿ ರೇಣುಕಾ ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಎನ್ನುವ ರೂಢಿ ಅನಾದಿ ಕಾಲದಿಂದ ಬಂದಿದೆ. ಹೀಗೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ಭಕ್ತಾದಿಗಳು ಬೇರೆ ಯಾರ ಮನೆಗೂ ಹೋಗಬಾರದು ಹಾಗೂ ನೇರವಾಗಿ ತಮ್ಮ ಮನೆಗೆ ಹೋಗಬೇಕು ಅನ್ನುವ ವಾಡಿಕೆ ಕೂಡ ಇದೆ. ಒಂದು ವೇಳೆ ಹಾಗೇನಾದ್ರೂ ಮಾಡಿದ್ರೂ ತಮ್ಮ ಎಲ್ಲಾ ಇಷ್ಟಾರ್ಥಗಳು ಹಾಗೂ ಆ ಪುಣ್ಯ ತಮ್ಮ ಮನೆಗೆ ಸೇರುವ ಬದಲು ತಾವು ಹೋಗುವ ಇನ್ನೊಂದು ಮನೆಗೆ ಸೇರತ್ತೆ ಎನ್ನುವ ವಿಚಿತ್ರ ನಂಬಿಕೆ ಕೂಡ ಇದೆ. ಸ್ನೇಹಿತರೆ, ಇವೆಲ್ಲವೂ ಅನಾದಿ ಕಾಲದಿಂದಲೂ ರೂಢಿಯಲ್ಲಿ ಬಂದಂತಹ ಪದ್ಧತಿಗಳಾಗಿವೆ. ಇದನ್ನ ನಂಬುವುದು ಬಿಡೋದು ತಮ್ಮ ತರ್ಕಕ್ಕೆ ಬಿಟ್ಟಿದ್ದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದ್ರೂ ಯಲ್ಲಮ್ಮನ ಗುಡ್ಡ, ಸವದತ್ತಿ ಸುತ್ತಮುತ್ತ ಇರುವ ಈ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳಿಗೆ ತಪ್ಪದೇ ಭೇಟಿ ಕೊಡಿ. ಅರಿಶಿನವನ್ನ ಯಲ್ಲಮ್ಮ ತಾಯಿಗೆ ಹಾರಿಸುವುದು ಇಲ್ಲಿ ಮುಖ್ಯ ಸೇವೆಯಾಗಿದೆ. ಜಾತ್ರೆಯ ಸಂದರ್ಭದಲ್ಲಿ ಭಕ್ತಾದಿಗಳು ಗುಡಿಯ ಮೇಲೆ ಹಳದಿ ಬಣ್ಣವನ್ನ ಎರಚುತ್ತಾರೆ. ಮಕ್ಕಳಾಗದೇ ಇರುವವರು ಇಲ್ಲಿ ಜೋಗಳ ಬಾವಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಪರಶುರಾಮನ ತೊಟ್ಟಿಲು ಪೂಜೆ ಮಾಡ್ತಾರೆ. ಇದರಿಂದ ಸಂತಾನ ಭಾಗ್ಯ ದೊರೆಯುತ್ತೆ ಎನ್ನುವ ನಂಬಿಕೆ ಕೂಡ ಇಲ್ಲಿನ ಭಕ್ತ ಮಂಡಳಿಯಲ್ಲಿ ಇದೆ. ಹೀಗೆ ಈ ಎಲ್ಲಾ ಸ್ಥಳಗಳನ್ನ ಭೇಟಿ ಮಾಡಿದ ನಂತರ ಕೊನೆಗೆ ಯಲ್ಲಮ್ಮ ದೇವಿ ರೇಣುಕಾ ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಎನ್ನುವ ರೂಢಿ ಅನಾದಿ ಕಾಲದಿಂದ ಬಂದಿದೆ. ಹೀಗೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ಭಕ್ತಾದಿಗಳು ಬೇರೆ ಯಾರ ಮನೆಗೂ ಹೋಗಬಾರದು ಹಾಗೂ ನೇರವಾಗಿ ತಮ್ಮ ಮನೆಗೆ ಹೋಗಬೇಕು ಅನ್ನುವ ವಾಡಿಕೆ ಕೂಡ ಇದೆ. ಒಂದು ವೇಳೆ ಹಾಗೇನಾದ್ರೂ ಮಾಡಿದ್ರೂ ತಮ್ಮ ಎಲ್ಲಾ ಇಷ್ಟಾರ್ಥಗಳು ಹಾಗೂ ಆ ಪುಣ್ಯ ತಮ್ಮ ಮನೆಗೆ ಸೇರುವ ಬದಲು ತಾವು ಹೋಗುವ ಇನ್ನೊಂದು ಮನೆಗೆ ಸೇರತ್ತೆ ಎನ್ನುವ ವಿಚಿತ್ರ ನಂಬಿಕೆ ಕೂಡ ಇದೆ. ಸ್ನೇಹಿತರೆ, ಇವೆಲ್ಲವೂ ಅನಾದಿ ಕಾಲದಿಂದಲೂ ರೂಢಿಯಲ್ಲಿ ಬಂದಂತಹ ಪದ್ಧತಿಗಳಾಗಿವೆ. ಇದನ್ನ ನಂಬುವುದು ಬಿಡೋದು ತಮ್ಮ ತರ್ಕಕ್ಕೆ ಬಿಟ್ಟಿದ್ದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದ್ರೂ ಯಲ್ಲಮ್ಮನ ಗುಡ್ಡ, ಸವದತ್ತಿ ಸುತ್ತಮುತ್ತ ಇರುವ ಈ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳಿಗೆ ತಪ್ಪದೇ ಭೇಟಿ ಕೊಡಿ. ಮಾಹಿತಿ ಇಷ್ಟವಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಉದೋ ಉದೋ ಯಲ್ಲಮ್ಮ ಅಂತ ಕಮೆಂಟ್ ಮಾಡಿ.